ಬರೋಬ್ಬರಿ 18 ವರ್ಷಗಳ ಬಳಿಕ ಆರ್ಸಿಬಿ ಚಾಂಪಿಯನ್ ಆಗಿದೆ. ಆರ್ಸಿಬಿ ಗೆದ್ದಾಗಿದೆ. ಈ ಬಾರಿ ಕಪ್ ನಮ್ದಾಗಿದೆ. ಈಗ ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ. ಕಂಪ್ಲೀಟ್ ಆಗಿ ದೀಪಾವಳಿಯ ಸಂಭ್ರಮ ಇಡೀ ದೇಶದಾದ್ಯಂತ ಮನೆ ಮಾಡಿರುವಂಥದ್ದು. ಸಾಕಷ್ಟು ಕನಸು, ಸಾಕಷ್ಟು ಕಣ್ಣೀರು, ಸಾಕಷ್ಟು ಪ್ರಾರ್ಥನೆ, ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಈಗ ಫಲಿಸಿದೆ. ಆರು 256 ದಿನಗಳ ಬಳಿಕ ಚಾಂಪಿಯನ್ ಪಟ್ಟಕ್ಕೇರಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ IPL ಕಿರೀಟ. ಬರೋಬ್ಬರಿ 18 ವರ್ಷಗಳ ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಗಿದೆ. ಚೊಚ್ಚಲ ಕಪ್ ಗೆದ್ದು ಬೀಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಪಂಜಾಬ್ ವಿರುದ್ಧ ಆರ್ಸಿಬಿಗೆ 6 ರನ್ಗಳ ರಣರೋಚಕ ಗೆಲುವು ದಕ್ಕಿದೆ. ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡ್ತು, 190 ರನ್ ಬಾರಿಸ್ತು. ಪಂಜಾಬ್ ಗುರಿಯನ್ನ ಮುಟ್ಲಿಲ್ಲ. ಕೊನೆಗೆ ಈ ಸಲ ಕಪ್ ನಮ್ದಾಗಿದೆ. ಫೈನಲ್ ಪಂದ್ಯದಲ್ಲಿ ಆರ್ಸಿಬಿಗೆ ಗೆಲುವು, ಪಂಜಾಬ್ಗೆ ಸೋಲು ಆಗಿದೆ. ಬರೋಬ್ಬರಿ 18 ವರ್ಷಗಳು, 6256 ದಿನಗಳು, 90,08,640 ನಿಮಿಷಗಳು. ಆರ್ಸಿಬಿ 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 ಫಾರ್ ಎವರ್ ಆರ್ಸಿಬಿ. ಆರ್ಸಿಬಿ ಈ ಸಲ ಕಪ್ ಗೆದ್ದಿದೆ. ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ ಇತ್ತು. ನಿನ್ನೆ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ, ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ವಿಶ್ವದ ಅತಿ ದೊಡ್ಡ ಫ್ರಾಂಚೈಸಿ, ವಿಶ್ವದ ಅತಿ ದೊಡ್ಡ ಕ್ರೀಡಾ ಅಭಿಮಾನಿಗಳನ್ನು ಹೊಂದಿರುವಂತಹ ತಂಡ ಆರ್ಸಿಬಿ ಗೆದ್ದಾಗಿದೆ. ಎಲ್ಲೆಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಕಳೆದ 18 ವರ್ಷಗಳಿಂದ ನೋವು, ಸಂಕಟ, ಕಣ್ಣೀರು, ಟೀಕೆ, ಟಿಪ್ಪಣಿ ಅಂತ ಹೇಳ್ತಾ ಇದ್ರು. ಈ ಸಲ ಕಪ್ ನಮ್ದೇ ಅಂತ ಆರ್ಸಿಬಿ ಅಂತ ಹೇಳಿದ್ರೆ ಚಿಪ್ ನಿಮ್ದು ಅಂತ ಹೇಳ್ತಾ ಇದ್ರು. ಆರ್ಸಿಬಿಯನ್ನ ಜೋಕರ್ಸ್ ಅಂತ ಹೇಳ್ತಾ ಇದ್ರು. ಆರ್ಸಿಬಿಯನ್ನ ಹೆಜ್ಜೆ ಹೆಜ್ಜೆಗೂ ಟೀಕಿಸ್ತಾ ಇದ್ರು. ಟೀಕೆ ಟಿಪ್ಪಣಿಯ ನಡುವೆ ಇವತ್ತು ಈ ಕ್ಷಣ ಆರ್ಸಿಬಿ ಗೆದ್ದಾಗಿದೆ. ಇಡೀ ಆರ್ಸಿಬಿಯನ್ಸ್ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಯುಗಾದಿ, ದೀಪಾವಳಿ, ಗಣೇಶ ಚತುರ್ಥಿ ಇವಾಗ ಒಂದೇ ದಿನ ಬಂದಿರುವಂಥದ್ದು. ಈಗಾಗಲೇ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಿನ್ನೆ ನೈಟ್ ದೀಪಾವಳಿ ಆಚರಣೆಯಾಗಿದೆ. ಇವತ್ತು ಸಂಜೆ ಗಣೇಶನ ಚತುರ್ಥಿ ಮೆರವಣಿಗೆ ಯಾವ ರೀತಿಯಾಗಿರುತ್ತೆ, ರೆಡ್ ಆರ್ಮಿಯ ಪರೇಡ್ ಇದೆ ಇವತ್ತು 5 ಗಂಟೆ ಸುಮಾರಿಗೆ. ಸೊ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಇದ್ದೇ ಇರುತ್ತೆ. ಕೇವಲ ಬೆಂಗಳೂರಿಗೆ ಮಾತ್ರ ಈ ಸಂಭ್ರಮಾಚರಣೆ ಸೀಮಿತವಾಗಿಲ್ಲ. ವಿಶ್ವದಾದ್ಯಂತ ಇರುವಂತಹ ಆರ್ಸಿಬಿಯನ್ಸ್ ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡು ಪ್ರತಿ ಬಾರಿ ಕೂಡ ಕಳೆದ 17 ವರ್ಷಗಳನ್ನು ಗಮನಿಸ್ತಾ ಇದ್ರೆ ಪ್ರತಿ ಬಾರಿ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಪ್ರತಿ ಬಾರಿ ಸೀಸನ್ ಅನ್ನ ಶುರು ಮಾಡ್ತಾ ಇತ್ತು ಆರ್ಸಿಬಿ. ಅದೇ ರೀತಿಯಾಗಿ ಆರ್ಸಿಬಿಯ ಅಭಿಮಾನಿಗಳು ಕೂಡ ಈ ಸಲ ಕಪ್ ನಮ್ದೆ ಅಂತ ಸೀಸನ್ ಶುರು ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡ್ತಾ ಇದ್ರು. ಬಟ್ ನಿಜವಾಗ್ಲೂ ಈ ಸಲ ಕಪ್ ನಮ್ದಾಗಿದೆ. ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ. ಹೌದು, ಈ ಸಲ ಕಪ್ ನಮ್ದು. ಇದು ರಜತ್ ಪಟ್ಟಿದಾರ್, ಆರ್ಸಿಬಿಯ ನಾಯಕ ಹೇಳಿದ್ದು ನಿನ್ನೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್, ಕ್ರಿಸ್ ಗೇಲ್ ಮೂವರು ಕೂಡ ಸೇರಿ ಹೇಳಿದ್ರು ಈ ಸಲ ಕಪ್ ನಮ್ದು ಅಂತ ಹೇಳಿ. ಅಲ್ಲಿಗೆ 18 ವರ್ಷಗಳ ಕನಸು ನನಸಾಗಿದೆ. ಆರ್ಸಿಬಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 2008ರಲ್ಲಿ IPL ಶುರುವಾಗುತ್ತೆ. 2008ರಲ್ಲಿ IPL ಶುರುವಾದಂತಹ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ ಆಗಿರ್ತಾರೆ ರಾಯಲ್ ಚಾಲೆಂಜರ್ಸ್ಗೆ. ಆ ಸೀಸನ್ ನಮಗೆ ಸರಿಯಾಗಿ ಇರೋದಿಲ್ಲ, ಸತತ ಸೋಲಾಗುತ್ತೆ. ಇನ್ನು 2009 ಕೆವಿನ್ ಪೀಟರ್ಸನ್ ಲೀಡ್ ಮಾಡ್ತಾರೆ. ಮಿಡ್ಲಲ್ಲಿ ಅನಿಲ್ ಕುಂಬ್ಳೆ ಅವರು, ಕನ್ನಡಿಗರಾಗಿರುವಂತಹ ಅನಿಲ್ ಕುಂಬ್ಳೆ ಅವರು ಲೀಡ್ ಮಾಡ್ತಾರೆ. ಆರ್ಸಿಬಿ 2009ರಲ್ಲಿ ಫೈನಲ್ ತಲುಪುತ್ತೆ. ಡೆಕ್ಕನ್ ಚಾರ್ಜರ್ಸ್ ಹೈದರಾಬಾದ್ ವಿರುದ್ಧ ಸೋಲನ್ನ ಕಾಡುತ್ತೆ. ಅದಾದ ಬಳಿಕ 2011ರಲ್ಲಿ ಮತ್ತೆ ಫೈನಲ್ ಅನ್ನ ತಲುಪುತ್ತೆ, ಸೋಲಾಗುತ್ತೆ. 2016ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫೈನಲ್ ಪಂದ್ಯ ಆಗುತ್ತೆ, ಮತ್ತೆ ಹೈದರಾಬಾದ್ ವಿರುದ್ಧ ಸೋಲಾಗುತ್ತೆ. 4ನೇ ಬಾರಿ ಆರ್ಸಿಬಿ ಫೈನಲ್ ಪ್ರವೇಶ ಮಾಡ್ತು.
ಈ ಬಾರಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಈ ಹಿಂದೆ ಯಾವುದೇ ಸೀಸನ್ ಅಲ್ಲಿ RCB ಇಷ್ಟೊಂದು ಬಲಿಷ್ಠವಾಗಿರಲಿಲ್ಲ, ಬಟ್ ಈ ಬಾರಿ ತುಂಬಾ ಬಲಿಷ್ಠವಾಗಿ ಕಾಣಿಸ್ತಾ ಇತ್ತು. ಎಲ್ಲ ಬಾಕ್ಸ್ಗಳು ಟಿಕ್ ಆಗಿತ್ತು. ಓಪನರ್ಸ್ ಸಾಲ್ಟ್, ವಿರಾಟ್ ಕೊಹ್ಲಿ, ಪಟ್ಟಿದಾರ್, ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್, ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಅದೇ ರೀತಿಯಾಗಿ ಟಿಮ್ ಡೇವಿಡ್, ಲಿವಿಂಗ್ಸ್ಟೋನ್ ಇವರೆಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದ್ರು. ಬೌಲರ್ಗಳ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದ್ರು. ಬಟ್ 18 ನಮ್ದೆ ಅಂತ ಹೇಳ್ತಾ ಇದ್ದಿದ್ದು ವಿರಾಟ್ಗಾಗಿ ಈ ಗೆಲುವು ಅಂತ ಹೇಳ್ತಾ ಇದ್ರು. ವಿರಾಟ್ ಕೊಹ್ಲಿ ನಿನ್ನೆ ಮಾತನಾಡಿದ್ರು, 18 ನಮ್ದೆ, 18 ಅಂದ್ರೆ ವಿರಾಟ್ ಕೊಹ್ಲಿ ನಿನ್ನೆ ಸ್ಟೇಡಿಯಂ ಅಲ್ಲಿ ಕಣ್ಣೀರು ಹಾಕಿದ್ರು. RCB ಕಪ್ ಗೆಲ್ತಿದ್ದಂತೆ ಸ್ಟೇಡಿಯಂ ಅಲ್ಲಿ ವಿರಾಟ್ ಕೊಹ್ಲಿ ಕಣ್ಣೀರನ್ನ ಹಾಕಿದ್ರು. ನನ್ನ ಹೃದಯ, ನನ್ನ ಆತ್ಮ ಬೆಂಗಳೂರಿನೊಂದಿಗಿದೆ, ಜೀವ ಅತ್ಯುತ್ತಮ ಆಟವನ್ನ RCBಗೆ ನೀಡಿದ್ದೇನೆ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು. ನನ್ನಲ್ಲಿರುವ ಸರ್ವಸ್ವವನ್ನು RCBಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ. RCB ನಿನ್ನೆ 18ನೇ ಓವರ್ ಆಲ್ಮೋಸ್ಟ್ ಪಂದ್ಯವನ್ನ ಸೀಲ್ ಮಾಡಿತ್ತು. 19ನೇ ಓವರ್ ಪಂದ್ಯ ನಮ್ಮ ಕೈಯಲ್ಲೇ ಇತ್ತು. 20ನೇ ಓವರ್ ಜೋಶ್ ಹೇಜಲ್ವುಡ್ ಬೌಲಿಂಗ್ಗೆ ಬರ್ತಾರೆ. ಆಲ್ಮೋಸ್ಟ್ ಅಲ್ಲಿಗೆ 4 ಬಾಲ್ಗೆ 29 ರನ್ ಬೇಕಾಗಿರುತ್ತೆ. ಆಗ ವಿರಾಟ್ ಕೊಹ್ಲಿ ಕಣ್ಣೀರಾಗ್ತಾರೆ. 4 ಬಾಲ್ 29 ರನ್, ಚಾನ್ಸೇ ಇರಲಿಲ್ಲ. 4 ಲೀಗಲ್ ಡೆಲಿವರ್ಸ್ ಹಾಕಿದ್ರೆ ನಮ್ಮ ಈಸಿಯಾಗಿ RCB ಗೆಲ್ತಿತ್ತು. ಅದೇ ರೀತಿಯಾಗಿ ನಿನ್ನೆ RCB ಗೆಲ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಕಣ್ಣೀರು ಹಾಕ್ತಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಎಷ್ಟು ಹೇಳಬೇಕಾಗಿದೆ. ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಲಾಯಲಿಟಿ, ನಿಯತ್ತು. ಕಳೆದ 18 ವರ್ಷಗಳಿಂದ ಕೂಡ ವಿರಾಟ್ ಕೊಹ್ಲಿ RCBಯ ಪರವಾಗಿ ಆಡ್ತಾ ಇದ್ದಾರೆ. ಇದೊಂದು ದಾಖಲೆ. ವಿಶ್ವದಲ್ಲೇ ಯಾವುದೇ ಒಬ್ಬ ಆಟಗಾರ ಯಾವುದೇ ಫ್ರಾಂಚೈಸಿಗೆ ಸತತವಾಗಿ 18 ವರ್ಷ ಆಡಿರುವಂಥ ಇತಿಹಾಸವೇ ಇಲ್ಲ. ನೋಡಿ, RCB ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ನೆನಪಾಗ್ತಾರೆ. ವಿರಾಟ್ ಕೊಹ್ಲಿ ಸೀಸನ್ 18, ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ 18 ನಿನ್ನೆ ಡೇಟ್ 6/3/2025 ಕೂಡಿದ್ರೆ ಕೂಡ 18 ಬರುತ್ತೆ. ಸೊ 18 ಎಲ್ಲರೂ ಕೂಡ ಈ ಡೆಸ್ಟಿನಿ ಅನ್ನೋದನ್ನ ಬಿಲೀವ್ ಮಾಡಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಅವರು ಕಣ್ಣೀರನ್ನು ಹಾಕ್ತಾರೆ. ವಿರಾಟ್ ಕೊಹ್ಲಿ 2016ರಲ್ಲಿ ಕ್ಯಾಪ್ಟನ್ ಆಗಿದ್ರು. ತುಂಬ ಚೆನ್ನಾಗಿತ್ತು ಸೀಸನ್ ಅವ್ರಿಗೆ. ಅತಿ ಹೆಚ್ಚು ರನ್ಗಳನ್ನು ಬಾರಿಸಿರ್ತಾರೆ, ಬಟ್ ಕಪ್ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿರಾಟ್ ಕೊಹ್ಲಿ ಅವರ ಈ ಟ್ರೋಫಿಗಳ ಪೋಡಿಯಮ್ಮಲ್ಲಿ ಎಲ್ಲ ಟ್ರೋಫಿಗಳು ಕೂಡ ಇರುವಂಥದ್ದು. ಅಂಡರ್-19 ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ವಿಶ್ವಕಪ್ ಚಾಂಪಿಯನ್ಸ್ ಆಗಿದ್ದಾರೆ, ಟೆಸ್ಟ್ ಚಾಂಪಿಯನ್ಸ್ ಆಗಿದ್ದಾರೆ, T20 ಚಾಂಪಿಯನ್ಸ್ ಆಗಿದ್ದಾರೆ. ಬಟ್ ವಿರಾಟ್ ಕೊಹ್ಲಿಗೆ ಒಂದು ಕನಸಿತ್ತು. ಆ ಕನಸು IPL ಟ್ರೋಫಿಯನ್ನು ಲಿಫ್ಟ್ ಮಾಡಬೇಕಂತ ಹೇಳಿ. ಸೊ IPL ಟ್ರೋಫಿಯನ್ನು ವಿರಾಟ್ ಕೊಹ್ಲಿ ಕೊನೆಗೂ ಕೂಡ ಲಿಫ್ಟ್ ಮಾಡಿದ್ದಾರೆ. RCBಗೆ ಕಪ್ ಗೆಲ್ತಾ ಇದ್ದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಅಭಿಮಾನಿಗಳು, ಲಾಯಲ್ ಅಭಿಮಾನಿಗಳು ರಾಜ್ಯ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಸಂಭ್ರಮಾಚರಣೆ ಇದೆ. ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂನಲ್ಲಿ ರೋಚಕ ಗೆಲುವು ಸಾಧಿಸಿದೆ RCB. ಪಟಾಕಿ ಸಿಡಿಸಿದ್ರು, ಘೋಷಣೆಗಳನ್ನ ಕೂಗಿದ್ರು, ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. RCB ಗೆಲ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ್ರು ಅಭಿಮಾನಿಗಳು. RCB ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಾಗುವಂತದ್ದು RCBಯ ಫ್ಯಾನ್ ಬೇಸ್, ಅಭಿಮಾನಿಗಳು. ವಿಶ್ವದ ಯಾವುದೇ ಕ್ರಿಕೆಟ್ ತಂಡಕ್ಕೆ ಇಲ್ಲದೆ ಇರುವಂತ ಅಭಿಮಾನಿಗಳ ಬಲ, ತಾಕತ್ತು RCBಗಿದೆ. RCBಯ ಅತಿ ದೊಡ್ಡ ಸ್ಟ್ರೆಂತ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಯ ಅತಿ ದೊಡ್ಡ ಸ್ಟ್ರೆಂತ್ ಅಭಿಮಾನಿಗಳಿಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಪಣವನ್ನ ತೊಟ್ಟಿದ್ರು. ಅದೇ ರೀತಿಯಾಗಿ ಸೀಸನ್ 18ರಲ್ಲಿ RCB ಗೆದ್ದಾಗಿದೆ. ಹೌದು, ಈ ಸಲ ಕಪ್ ನಮ್ದು ಅಂತ ಹೇಳಿ ಎದೆ ಉಬ್ಬಿಸಿ RCB ಅಭಿಮಾನಿಗಳು ಹೇಳ್ಬೋದು. RCB ಅಭಿಮಾನಿಗಳು ಕಳೆದ 18 ವರ್ಷಗಳಿಂದ ಸಾಕಷ್ಟು ನೋವಿತ್ತು, ಸಾಕಷ್ಟು ಕಣ್ಣೀರಿತ್ತು, ಒಂದಿಷ್ಟು ಖುಷಿ ಇತ್ತು. ಬಟ್ ಎಲ್ಲಾ ತಂಡಗಳು ನಿನ್ನೆ ಮೊನ್ನೆ ಬಂದಂತ ಪುಟಾಣಿಗಳೆಲ್ಲ ಕೂಡ RCBಯನ್ನ ಟೀಕೆ ಮಾಡ್ತಾ ಇದ್ರು. ನಿನ್ನೆ ಮೊನ್ನೆ ಬಂದಿರುವಂಥ ತಂಡಗಳು RCBಯನ್ನ ಟೀಕೆ ಮಾಡ್ತಾ ಇತ್ತು. ಎಲ್ಲರೂ ಕೂಡ RCB ಅಭಿಮಾನಿಗಳಾಗಿ ಇದ್ದದ್ದು. ಜೋಕರ್ಸ್ ಅಂತ ಹೇಳಿದ್ರು RCBಯನ್ಸ್ ಅನ್ನ. ಅದೇ ರೀತಿಯಾಗಿ ಈ ಸಲ ಕಪ್ ನಮ್ದೆ ಅಂತ ನಾವು ಕ್ಯಾಂಪೇನ್ ಶುರು ಮಾಡಿದ್ರೆ ಈ ಸಲ
ಕಪ್ ಅಲ್ಲ ಚಿಪ್ ನಿಮ್ದು ಅಂತ ಹೇಳ್ತಾ ಇದ್ರು, ಲಾಲಿಪಾಪ್ ನಿಮ್ದು ಅಂತ ಹೇಳ್ತಾ ಇದ್ರು. ಈಗ ಎದೆ ಉಬ್ಬಿಸಿ ಹೇಳ್ತಾ ಇದ್ದೀವಿ, ಈ ಸಲ ಕಪ್ ನಮ್ದು ಅಂತ ಹೇಳಿ. ಗಮನಿಸ್ತಾ ಇದ್ದು ಬೆಂಗಳೂರಿನಲ್ಲಿದ್ದಂತಹ ಸಂಭ್ರಮ ಇದು. ಬೆಂಗಳೂರು ಯಾವ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ, ನಿನ್ನೆ ಕಂಪ್ಲೀಟ್ ಆಗಿ ಕುಂಭಮೇಳ, ಮಹಾ ಕುಂಭಮೇಳದಲ್ಲಿ ಯಾವ ರೀತಿಯಾಗಿ ಜನ ಸೇರ್ತಾ ಇದ್ರು ಆ ರೀತಿ ಇತ್ತು. ಎಷ್ಟು ವಿಧಾನಸೌಧದ ಮುಂಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ವಿಧಾನಸೌಧ ಮುಂಭಾಗದಲ್ಲಿ ನಿನ್ನೆ RCB ಗೆಲ್ತಾ ಇದ್ದಂತೆ ಪಟಾಕಿ ಸಿಡಿಸಿದ್ರು. ಇದು ದೀಪಾವಳಿ, RCBiansಗೆ ನಿಜವಾದ ದೀಪಾವಳಿ ಇದು. ಪ್ರತಿ ಬಾರಿ ದೀಪಾವಳಿ ಬರುತ್ತೆ, ನಾವು ಸಂಭ್ರಮಿಸ್ತೀವಿ, ಪಟಾಕಿಯನ್ನ ಸಿಡಿಸ್ತೀವಿ. ಆದ್ರೆ RCBiansಗೆ ಒಂದು ಕನಸಿತ್ತು. RCBians ಕನಸೇನು ಅಂತ ಹೇಳಿದ್ರೆ, RCB ಕಪ್ ಗೆಲ್ಬೇಕು, ನಾವು ಪಟಾಕಿ ಹಚ್ಚಬೇಕು ಅಂತ ಹೇಳಿ. ಸೊ ಆ ಕನಸು ಈಗ ಈಡೇರಿದೆ. ಸಾಕಷ್ಟು ಜನರು ಏನಾಗಿತ್ತು ಅಂತ ಹೇಳಿದ್ರೆ, RCB ಕಪ್ ಗೆಲ್ಲಿ ಅಂತ ಹೇಳಿ ಒಂದಿಷ್ಟು ಪಟಾಕಿಗಳನ್ನ ಇಟ್ಕೊಂಡಿದ್ರು. RCB ಗೆಲ್ಲೋವರೆಗೂ ಪಟಾಕಿಗಳನ್ನ ಸಿಡಿಸಬಾರ್ದು ಅಂತ ಹೇಳಿ ಈಗ ಹಳೆ ಪಟಾಕಿಗಳು, ಬಾಂಬು ಎಲ್ಲವನ್ನೂ ಕೂಡ ಹೊರಗಡೆ ತಂದಿದ್ದಾರೆ, ಸಿಡಿಸ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ಹೊಸ ಬಾಲ್ ಅಲ್ಲಿ ವಿಕೆಟ್ಸ್ ತೆಗೆಯಕ್ಕೆ ಟ್ರೈ ಮಾಡ್ತಾರೆ, ಬಟ್ ನಮ್ಮ ಸಾಲ್ಟ್ ಅವರು ಅವ್ರ ಐಡಿಯಾಸ್ಗೆಲ್ಲ
ಈ ಸಲ ಕಪ್ ನಮ್ದೇ ಆಯ್ತು. ಗಮನಿಸ್ತಾ ಇರ್ಬೋದು, ಟ್ರೈನ್ ಅಲ್ಲೂ ಕೂಡ RCB ಅನ್ಸಿದ್ದಾರೆ. ಪ್ರತಿ 10 ಮಂದಿಯಲ್ಲಿ ಒಬ್ಬ ಪಕ್ಕ RCBಯನ್ಸ್ ಇದ್ದೇ ಇರ್ತಾನೆ. ವಿಶ್ವದಾದ್ಯಂತ ಎಲ್ಲೇ ಹೋದ್ರು ಕೂಡ ಟ್ರೈನ್ ಅಲ್ಲಿ RCB ಅಂತ ಹೇಳಿದ್ರೆ ಕ್ರೇಜ್ ಕಾ ಬಾಪ್ ಅಂತ. RCB IPL ನ ಸೂಪರ್ ಸ್ಟಾರ್, RCB ಅಭಿಮಾನಿಗಳ ಎಮೋಷನ್. RCB ಕೇವಲ ತಂಡ ಅಲ್ಲ, RCB ಕೋಟ್ಯಾಂತರ ಅಭಿಮಾನಿಗಳ ಭಾವನೆ, ಎಮೋಷನ್ ಕೂಡ ಆಗಿದೆ. ಕಳೆದ 18 ವರ್ಷಗಳಲ್ಲಿ ಸಾಕಷ್ಟು ಈ ಕ್ಷಣಕ್ಕಾಗಿ RCB ಅಭಿಮಾನಿಗಳು ಕಾದಿದ್ದು ಬರೋಬ್ಬರಿ 18 ವರ್ಷಗಳು. 2008ರಲ್ಲಿ IPL ಶುರುವಾದರೂ ಕೂಡ ಕಳೆದ 17 ವರ್ಷಗಳಿಂದ ಕೂಡ ಇಂತಹ ಸೆಲೆಬ್ರೇಷನ್ಗೆ IPL ನಲ್ಲಿ RCB ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು. ಇನ್ನು IPL ಕಪ್ ಗೆದ್ದು ಬಂದಂತಹ RCB ಆಟಗಾರರು ಫುಲ್ ಜೋಶ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ದಿನೇಶ್ ಕಾರ್ತಿಕ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. IPL ಡ್ರೆಸ್ಸಿಂಗ್ ರೂಮ್ ನಲ್ಲಿಯೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. IPL ಪಂದ್ಯವನ್ನ ಗೆದ್ದು, ಫೈನಲ್ ಪಂದ್ಯವನ್ನ ಗೆದ್ದು ಹೋಟೆಲ್ಗೆ ಬಂದಂತಹ ಸಂದರ್ಭದಲ್ಲಿ ಹೋಟೆಲ್ ಅಲ್ಲಿ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. RCB ಆಟಗಾರರಿಗೆ ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಗುಜರಾತ್ ಶೈಲಿಯಲ್ಲಿ, ಗುಜರಾತ್ ಸಾಂಪ್ರದಾಯಿಕ ಡ್ರಮ್ಗಳನ್ನ ಬಾರಿಸ್ತಾ RCB ಆಟಗಾರರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ರು. ರಜತ್ ಪಟಿದಾರ್ ಕುಣಿದು ಕುಪ್ಪಳಿಸಿದ್ರು. ಗಮನಿಸ್ತಾ ಇರ್ಬೋದು, RCB ಟೀಮ್ ಹೋಟೆಲ್ಗೆ ಬಂತು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ವಾಗತವನ್ನ ಕೋರಲಾಯಿತು ಅಂತ ಹೇಳಿದಿ. ಅದೇ ಜೊತೆಗೆ ರಜತ್ ದಿ ಕ್ಯಾಪ್ಟನ್ RCB ಕುಣಿದು ಕುಪ್ಪಳಿಸಿದ್ರು. ದಿನೇಶ್ ಕಾರ್ತಿಕ್ ಅವರು ಕುಣಿದು ಕುಪ್ಪಳಿಸಿದ್ರು. ಗಮನಿಸ್ತಾ ಇರ್ಬೋದು, ದಿನೇಶ್ ಕಾರ್ತಿಕ್ RCBಗಾಗಿ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಬ್ಯಾಟರ್ ಆಗಿ, ವಿಕೆಟ್ ಕೀಪರ್ ಆಗಿ, ಮೆಂಟರ್ ಆಗಿ, ಈಗ ಬ್ಯಾಟಿಂಗ್ ಕೋಚ್ ಕೂಡ ಆಗಿದ್ದಾರೆ. ಇದ್ರ ಜೊತೆಗೆ ರಜತ್ ಪಟಿದಾರ್ ಅವರ ಡ್ಯಾನ್ಸ್, ಇನ್ನು ಜಿತೇಶ್ ಶರ್ಮಾ ವೈಸ್ ಕ್ಯಾಪ್ಟನ್, ವಿಕೆಟ್ ಕೀಪರ್ ಶಿವಾಶ್ ಶರ್ಮಾ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ನಿನ್ನೆ ಕನ್ನಡಿಗರ ಹೃದಯ ಗೆದ್ದ ಕಿಂಗ್ ವಿರಾಟ್ ಕೊಹ್ಲಿ. ಈ ಸಲ ಕಪ್ ನಮ್ದು ಅಂತ ವಿರಾಟ್ ಕೊಹ್ಲಿ ಸಂಭ್ರಮಿಸಿದ್ರು. ಕನ್ನಡದಲ್ಲೇ ವಿಶ್ ಮಾಡಿದ್ರು ದಿಗ್ಗಜ ಆಟಗಾರರು. ವಿರಾಟ್ ಕೊಹ್ಲಿ, ABD ವಿಲಿಯರ್ಸ್, ಕ್ರಿಸ್ ಗೇಲ್ ಘೋಷಣೆಯನ್ನ ಕೂಗಿದ್ರು, ಈ ಸಲ ಕಪ್ ನಮ್ದು ಅಂತ. ವಿರಾಟ್ ಕೊಹ್ಲಿ, ABD ವಿಲಿಯರ್ಸ್, ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್
ಆರ್ ಸಿ ಬಿಗೆ ಇಷ್ಟೊಂದು ದೊಡ್ಡ ಮಟ್ಟಗಿನ ಫ್ಯಾನ್ಸ್ ಫಾಲೋಯಿಂಗ್ ಜೊತೆಗೆ ಅಭಿಮಾನಿಗಳಿದ್ದಾರೆ, ಕ್ರೇಜ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಈ ಮೂವರು ಕೂಡ ಆರ್ ಸಿ ಬಿಯನ್ನ ಬೆಳೆಸಿದ್ದಾರೆ, ಕಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಹೇಳಬೇಕಾಗಿಲ್ಲ, ವಿರಾಟ್ ಕೊಹ್ಲಿ ಅವರ ಸಾಧನೆ ಬಗ್ಗೆ, ವಿರಾಟ್ ಕೊಹ್ಲಿ ಅವರ ಕೊಡುಗೆ ಬಗ್ಗೆ, ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ಆರ್ ಸಿ ಬಿಗಾಗಿ ಆಡಿದ್ದಾರೆ ಅಂಥೇಳಿ. ಇದರ ಜೊತೆಗೆ ಎ ಬಿ ಡಿ ವಿಲಿಯರ್ಸ್ ಆಪದ್ ಬಾಂಧವ, ಆರ್ ಸಿ ಬಿಯ ಆಪದ್ ಬಾಂಧವ, ಆರ್ ಸಿ ಬಿಯ ಎವರ್ ಗ್ರೀನ್ ಆಪದ್ ಬಾಂಧವ ವಿರಾಟ್ ಕೊಹ್ಲಿ ಆಗಿದ್ರೆ, ಜೊತೆಗೆ ಎ ಬಿ ಡಿ ವಿಲಿಯರ್ಸ್ ಕೂಡ ಆಗಿದ್ರು. ಎ ಬಿ ಡಿ ವಿಲಿಯರ್ಸ್ ಟ್ವೀಟ್ ಅನ್ನ ಮಾಡಿದ್ದಾರೆ, ಗಮನಿಸ್ತಾ ಇರ್ಬೋದು. ಈ ಸಲ ಕಪ್ ನಮ್ದೇ ಅಂತ, ಜೊತೆಗೆ ಬಾರ್ ಹಾಕಿದ್ದಾರೆ, ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಇದ್ದಾರೆ. ಈ ಸಲ ಕಪ್ ನಮ್ದು ಅಂತ ಹೇಳಿ ಟ್ರೆಂಡ್ ಶುರುವಾಗಿದ್ದು ಸಾಕಷ್ಟು ವರ್ಷಗಳ ಹಿಂದೆ, ಸಾಕಷ್ಟು ಟ್ರೆಂಡ್ ಶುರುವಾಗಿತ್ತು. ಸ್ವತಃ ಎ ಬಿ ಡಿವಿಲಿಯರ್ಸ್ ಕೂಡ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ರು, ಬಟ್ ಆಗಲಿಲ್ಲ. ಆಟಗಾರರಾಗಿ ನಿನ್ನೆ ಬಂದಿದ್ರು, ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಿದ್ರು. ಪಂದ್ಯ ಗೆಲ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ್ರು, ಮೈದಾನಕ್ಕೆ ಎಂಟ್ರಿ ಆದ್ರು, ವಿರಾಟ್ ಕೊಹ್ಲಿ ಅವರನ್ನ ಹಗ್ ಮಾಡಿದ್ರು, ಕುಪ್ಪಳಿಸಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ವಿಶ್ ಮಾಡಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ವಿಜೇಂದ್ರ ಕೂಡ ವಿಶ್ ಮಾಡಿದ್ರು. ಆರ್ ಅಶೋಕ್, ಶಶಿ ತರೂರ್ ಕೂಡ, ಸಾಕಷ್ಟು ಜನರು ಗಣ್ಯರು ಕೂಡ ವಿಶ್ ಮಾಡಿದ್ದಾರೆ. ಆರ್ ಸಿ ಬಿ ಗೆಲ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಸಂಭ್ರಮ ಸಡಗರ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಆರ್ ಸಿ ಬಿಗೆ ಗಣ್ಯರು ಕೂಡ ವಿಶ್ ಮಾಡಿದ್ದಾರೆ. ರಾಜಕೀಯ ಗಣ್ಯರು, ಸಿನಿ ತಾರೆಯರು ಕೂಡ ನೋಡಿ, ಪಕ್ಷಾತೀತವಾಗಿ ಜೊತೆಗೆ ಭಾಷೆಗೆ ಅತೀತವಾಗಿ ಆ ವುಡ್ಡು ಈ ವುಡ್ಡು ಅಲ್ಲದೆ ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಬಾಲಿವುಡ್ಡು, ಮಾಲಿವುಡ್ಡು, ಕಾಲಿವುಡ್ಡು ಎಲ್ಲಾ ವುಡ್ಗಳ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು IPLನ ಸೂಪರ್ ಸ್ಟಾರ್ ಆರ್ ಸಿ ಬಿಯ ಗೆಲುವನ್ನ ಸಂಭ್ರಮಿಸಿದ್ದಾರೆ, ವಿಶ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು 18 ವರ್ಷಗಳು ವೇಟ್ ಮಾಡಿದ್ರು, ಅವರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿರುವಂಥದ್ದು ಗಮನಿಸ್ತಾ ಇರಬಹುದು. ಡಿ ಕೆ ಶಿವಕುಮಾರ್ ಅವರು ಕೂಡ ವಿಶ್ ಮಾಡಿದ್ದಾರೆ ಆರ್ ಸಿ ಬಿ ಗೆದ್ದ ಬಳಿಕ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಸಲ ಕಪ್ ನಮ್ದಾಯಿತು ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಇನ್ನು KPCC ಈ ಸಲ ಕಪ್ ನಮ್ದು ಅಂತ ಟ್ವೀಟ್ ಅನ್ನ ಮಾಡಿದೆ. ಅದೇ ರೀತಿಯಾಗಿ ಎಂ ಕೆ ಸ್ಟಾಲಿನ್ ಅವರು ತಮಿಳುನಾಡು CM ಅವರು ಕೂಡ ವಿಶ್ ಮಾಡಿದ್ದಾರೆ. MB ಪಾಟೀಲ್ ಕೂಡ ವಿಶ್ ಮಾಡಿದ್ದಾರೆ, ಗಮನಿಸ್ತಾ ಇರಬಹುದು. ಕಪ್ ನಮ್ದಾಯಿತು ಅಂತೇಳಿ. ವಿ ಸೋಮಣ್ಣ, 18 ವರ್ಷಗಳ ಕಾಯುವಿಕೆಗೆ ಮುಕ್ತಿ ಸಿಕ್ಕಿದೆ. ಶೋಭಾ ಕರಂದ್ಲಾಜೆ, ಫಲಿಸಿದೆ ಅಭಿಮಾನಿಗಳ 18 ವರ್ಷಗಳ ಪ್ರಾರ್ಥನೆ ಅಂತ ವಿಶ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ವಿಶ್ ಮಾಡಿರುವಂಥದ್ದು ಪಕ್ಷಾತೀತವಾಗಿ. ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ವಿಶ್ ಮಾಡಿದ್ದಾರೆ, ಈ ಸಲ ಕಪ್ ನಮ್ದು ಅಂತ ವಿಶ್ ಮಾಡಿದ್ದಾರೆ. ಎಲ್ಲೆಲ್ಲೂ ಕೂಡ ಈ ಸಲ ಕಪ್ ನಮ್ದು ಅಂತ ಹೇಳಿ. ವಿಜೇಂದ್ರ ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇರ್ಬೋದು. ವಿಜೇಂದ್ರ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಡ್ ಬನ್ನಿ. ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು, ಪ್ರತಿಯೊಬ್ಬ ನಾಗರಿಕರು ಈ ಬಾರಿಯ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ ಈ ಬಾರಿ RCB ತಂಡ ಗೆಲ್ಲಲೇಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿದಂಥದ್ದು ಕಳೆದ 2-3 ದಿನಗಳಿಂದ ನಾವೇ ನಿರಂತರವಾಗಿ ನೋಡಿದ್ದೇವೆ. ಇವತ್ತಿನ ಈ ಒಂದು ಅಂತಿಮವಾದಂಥ 18 ವರ್ಷಗಳ ಶ್ರಮ ಇವತ್ತು RCB ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ವಿಶ್ ಮಾಡಿದ್ದಾರೆ ವಿಶೇಷವಾದ ವ್ಯಕ್ತಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮಾಜಿ ಮಾಲೀಕ ವಿಜಯ್ ಮಲ್ಯ ಕೂಡ ಅಭಿನಂದಿಸಿದ್ದಾರೆ. ಈ ಸಲ ಕಪ್ ನಮ್ದು ಅಂತ ನಟ ಅಲ್ಲು ಅರ್ಜುನ್ ಟ್ವೀಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನರು, ಸುರೇಶ್ ರೈನಾ, ಮಿಸ್ಟರ್ IPL ಸುರೇಶ್ ರೈನಾ ಕೂಡ ವಿಶ್ ಮಾಡಿದ್ದಾರೆ RCBಗೆ. ಕಿಚ್ಚ ಸುದೀಪ್, ನಟಿ ರಮ್ಯಾ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವರು ಕೂಡ ವಿಶ್ ಮಾಡಿದ್ದಾರೆ. ಎಲ್ಲರೂ ಕೂಡ ವಿಶ್ ಮಾಡಿರುವಂತದ್ದು ವಿಜಯ್ ದೇವರಕೊಂಡ, ಅಜಯ್ ದೇವಗನ್, ಮಾಜಿ ಕ್ರಿಕೆಟರ್ಸ್ ಆಗಿರುವಂತಹ ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ ಕೂಡ ವಿಶ್ ಮಾಡಿದ್ದಾರೆ. ನೋಡಿ, RCB ಗೆಲ್ತಾ ಇದ್ದಂತೆ ವಿಜಯ್ ಮಲ್ಯ ಅವ್ರ ಬಗ್ಗೆ ಹೇಳಲೇಬೇಕು ಈ ಕ್ಷಣದಲ್ಲಿ. ವಿಜಯ್ ಮಲ್ಯ ಅವರನ್ನ ನೆನೆಸ್ಕೊಳ್ಳೇಬೇಕು ಈ ಕ್ಷಣದಲ್ಲಿ. ಕಾರಣ RCB ಅಂತ ಹೆಸರನ್ನ ಇಟ್ಟಂತಹ ವ್ಯಕ್ತಿ, RCBಯನ್ನ ಕಟ್ಟಿದಂತಹ ವ್ಯಕ್ತಿ, RCBಯನ್ನ ಬೆಳೆಸಿದಂತಹ ವ್ಯಕ್ತಿ ವಿಜಯ್ ಮಲ್ಯ. ಈಗ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅಭಿನಂದಿಸಿದ್ದಾರೆ. ಅಲ್ಲು ಅರ್ಜುನ್ ಟ್ವೀಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಈ ಸಲ ಕಪ್ ನಮ್ದು ಅಂತ ಟ್ವೀಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಆಗಿರ್ಬೋದು, ನಟಿ ರಮ್ಯಾ ಆಗಿರ್ಬೋದು, ಅಶ್ವಿನಿ ರಾಜ್ಕುಮಾರ್ ಆಗಿರ್ಬೋದು,
ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ವಿಶ್ ಮಾಡಿರುವಂಥದ್ದು ಈ ಸಲ ಕಪ್ ನಮ್ಮದೇ ಅಂತ ಆಗಿದೆ. ಈ ಸಲ ಕಪ್ ನಮ್ದಾಗಿದೆ. ಎಲ್ಲರೂ ಕೂಡ ಸಡಗರದಿಂದ ಸಂಭ್ರಮದಿಂದ ಈ ಕ್ಷಣವನ್ನು ಆನಂದಿಸ್ತಾ ಇದ್ದಾರೆ.